ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಂದಿರೇ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ಮಾನವನ ಬುದ್ಧಿ, ಭಾವ, ಆಚಾರಗಳ 3 ಮುಖ್ಯ ದಾರಿಗಳನ್ನು ಬಹಳ ಸೂಕ್ಷ್ಮವಾಗಿ ಚಿತ್ರಿಸ್ತಾ ಹೋಗುತ್ತೆ ಈ ಒಂದು 107ನೇ ಕಗ್ಗ. ಇಲ್ಲಿ ಮನುಷ್ಯನಿಗೆ ಅರ್ಥವಾಗುವಂತಹ ಕೆಲವೊಂದು ವಿಚಾರಗಳನ್ನು ಬಹಳ ಸೂಕ್ಷ್ಮವಾಗಿ ಇಲ್ಲಿ ಹೇಳ್ತಾ ಹೋಗ್ತಾರೆ. ಎಷ್ಟೋ ತಿಳಿಯದಿರುವಂತಹ ವಸ್ತುಗಳು, ಅಜ್ಞಾತವಾದದ್ದು ಮತ್ತೆ ಜಿಜ್ಞಾಸೆಯನ್ನ, ಅಜ್ಞೇಯವನ್ನ ಎಷ್ಟು ಚೆನ್ನಾಗಿ ಅವರವರ ಮನೋಭಾವಕ್ಕೆ, ಅವರವರ ಅರ್ಥೈಸುವಿಕೆಗೆ ಸರಿ ಹೊಂದುವಂತೆ ಇಲ್ಲಿ ಡಿ.ವಿ.ಜಿಯವರು ಅತಿ ಸುಂದರವಾಗಿ ಮನುಷ್ಯನ ಒಂದು ಬುದ್ಧಿ, ಭಾವ ಮತ್ತೆ ಆಚಾರಗಳ ಒಂದು ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ. ಈ ಕಗ್ಗದ ಒಂದು ಮೂಲ ಸಾರಾಂಶ ಏನಪ್ಪಾ ಅಂತಂದ್ರೆ, ಯಾವುದೇ ಆಗಲಿ ಅಜ್ಞಾತವಾದದ್ದು ಇನ್ನು ಕೆಲವರಿಗೆ ಜ್ಞಾತವಾಗುತ್ತೆ, ಅಭಾವವಾದದ್ದು ಇನ್ನು ಕೆಲವರಿಗೆ ಗೋಚರಿಸುತ್ತೆ ಅನ್ನುವಂತಹ ಮಾತು ಇಲ್ಲಿ ಹೇಳ್ತಾ ಹೋಗ್ತಾರೆ ಡಿ.ವಿ.ಜಿಯವರು. ಈ 107ನೇ ಕಗ್ಗ ಹೀಗಿದೆ. ಅಜ್ಞಾತವಾದುದನು ಭಾವವನೆ ನಾಸ್ತಿಕನು, ಅಜ್ಞೇಯವೆಂದದಕ್ಕೆ ಕೈ ಮುಗಿಯೆ ಭಕ್ತ. ಜಿಜ್ಞಾಸ್ಯವೆಂದು ಪರಿಕಿಸತೊಡಗೆ ವಿಜ್ಞಾನಿ, ಸ್ವಜ್ಞಪ್ತಿ ಶೋಧಿ ಮುನಿ ಮಂಕುತಿಮ್ಮ. ಒಂದು ಅಜ್ಞಾತ ಸತ್ಯವನ್ನ ಎದುರಿಸುವಾಗ ನಾಸ್ತಿಕ, ಭಕ್ತ, ವಿಜ್ಞಾನಿ, ಮುನಿ ಎಲ್ಲರೂ ಹೇಗೆ ವಿಭಿನ್ನ ರೀತಿಯಲ್ಲಿ ಪ್ರತಿಕ್ರಿಯಿಸ್ತಾರೆ ಅನ್ನುವಂತಹ ಸೂಕ್ಷ್ಮತೆಯನ್ನ ಡಿ.ವಿ.ಜಿಯವರು ಇಲ್ಲಿ ತತ್ವಶಾಸ್ತ್ರೀಯವಾಗಿ ಹೇಳ್ತಾ ಹೋಗ್ತಾರೆ. ಅಜ್ಞಾತವಾದುದಂ ಅಭಾವವನೇ ನಾಸ್ತಿಕನು, ಆಗ್ನೇಯವೆಂದದಕ್ಕೆ ಕೈ ಮುಗಿಯ ಭಕ್ತ. ಇದರಲ್ಲಿ ಮೊದಲು ಅಜ್ಞಾತವಾದದ್ದು ಅಂತ. ಅಜ್ಞಾತವಾದದ್ದು ಅಂತಂದ್ರೆ ಅನುಭವಕ್ಕೆ ಬಾರದೆ ಇರುವಂತದ್ದು ಅಂತ. ಆದರೆ ನಾಸ್ತಿಕ ದೃಷ್ಟಿಯಲ್ಲಿ ನೋಡ್ಕೊಳ್ತಾ ಹೋದ್ರೆ ಅನುಭವಕ್ಕೆ ಬಾರದೆ ಇದ್ದಿದ್ದು ಅಂದ್ರೆ ಅಸ್ತಿತ್ವವಿಲ್ಲದ್ದು ಅನ್ನೋ ಅರ್ಥ. ಆ ನಾಸ್ತಿಕ ಪ್ರತ್ಯಕ್ಷವಾದದನ್ನ ಮಾತ್ರ ನಂಬ್ತಾನೆ ಅನ್ನೋ ತರ. ಆದ್ರೆ ಪ್ರತ್ಯಕ್ಷ ಅನ್ನೋದು ಡೈರೆಕ್ಟ್ ಪರ್ಸೆಪ್ಷನ್ ಅಂತೀವಲ್ಲ, ಮತ್ತು ತರ್ಕಕ್ಕೆ ಮೀರಿದ್ದನ್ನ ಅವನು ಯಾವತ್ತೂ ನಂಬಲ್ಲ ಅಥವಾ ಒಪ್ಪೋದಿಲ್ಲ ಅನ್ನೋ ಅರ್ಥ ಇಲ್ಲಿ ಬರುತ್ತೆ. ನಾ ಅಸ್ತಿಕ ಅಂದ್ರೆ ದೇವರು ಇಲ್ಲ ಅಂತ ಹೇಳುವಂತವನು ಅಂತ ಅರ್ಥ. ಆದ್ರೆ ಅರ್ಥ ಮಾಡ್ಕೋಬೇಕಾದ್ ನಾವೇನು ಅಂತಂದ್ರೆ, ದೇವರಿದ್ದಾನೆ ಆದ್ರೆ ನಾನು ಇಲ್ಲ ಅಂತ ಹೇಳ್ತೀನಿ ಅನ್ನುವಂತಹ ಭಾವ ಬರುತ್ತಲ್ವಾ. ದೇವರು ಇದ್ದು ಅವನ ಪಾಲಿಗೆ ಅಥವಾ ಅವನ ಒಂದು ವಿವೇಚನೆಗೆ ಅದು ಎಟಕಿಲ್ಲ ಅಥವಾ ಅವನಿಗೆ ಅನ್ನಿಸ್ತಾ ಇಲ್ಲ ಅನ್ನುವಂತಹ ಭಾವನೆ ಇಲ್ಲಿ ಬರುತ್ತೆ ಅಂತ ಆಯ್ತು. ಹಾಗಾದ್ರೆ ದೇವರು ಇಲ್ಲ ಅಂತ ಅಲ್ಲ, ದೇವರನ್ನ ಅವನು ತನ್ನ ಅನುಭವ ಜನ್ಯತೆಯಿಂದ ಹುಡುಕಿರೋಲ್ಲ ಅಥವಾ ಅವನ ಅನುಭವಕ್ಕೆ ಅದು ಬರಲ್ಲ. ಅದಕ್ಕೋಸ್ಕರ ಅವನು ಅದನ್ನ ನಾಸ್ತಿಕನಾಗಿ ಇಲ್ಲ ಅನ್ನುವಂತಹ ಒಂದು ವಾದವನ್ನ ಮಾಡ್ತಾನೆ. ಎಷ್ಟೋ ಜನರ ಮೂಲ ಪ್ರಶ್ನೆ ಇದಾಗಿರುತ್ತೆ, ದೇವರಿದ್ದಾನಾ, ಇದ್ರೆ ತೋರ್ಸು ನೋಡೋಣ ಅಂತ ಹೇಳಿ. ಹಾಗೆ ಹೇಳೋದಾದ್ರೆ, ಗಾಳಿ ನಮ್ಮ ಕಣ್ಣಿಗೆ ಗೋಚರಿಸಲ್ಲ ಆದ್ರೆ ಅನುಭವಕ್ಕೆ ಬರುತ್ತಲ್ವಾ. ಅದೇ ತರ ದೇವರು ಗೋಚರಿಸಲ್ಲ ಆದ್ರೆ ಅನುಭವಕ್ಕೆ ಖಂಡಿತ ಬರುತ್ತೆ. ಆತನ ಒಂದು ಸೂಕ್ಷ್ಮತೆಯ ಒಂದು ಜ್ಞಾನ ಅಥವಾ ಪರಿಜ್ಞಾನ ಮನುಷ್ಯನಾದವನಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಬಂದೇ ಬರುತ್ತೆ. ಅದಕ್ಕೆ ಒಳಗಣ್ಣಿನ ತತ್ವಜ್ಞಾನದ ಬ್ರಹ್ಮಸತ್ಯದ ಒಂದು ಅರಿವಾಗಬೇಕಷ್ಟೆ. ಅದಾಗೋದು ಹೇಗೆ ಅಂತಂದ್ರೆ, ಅಭ್ಯಾಸ ಯೋಗೇನ ತತ ಅಂತ ಕೃಷ್ಣ ಭಗವದ್ಗೀತೆ ಹೇಳಿದಾಗೆ, ಈ ಅಭ್ಯಾಸವನ್ನ ಮಾಡ್ತಾ ಇದ್ರೆ ಒಂದಲ್ಲ ಒಂದು ದಿನ ನಾವು ಯೋಗಿಯಾಗಿ ಆ ಒಂದು ಒಳ ಅರ್ಥವನ್ನ ಅರ್ಥ ಮಾಡಿಕೊಂಡು ನಮ್ಮ ಒಳಗಣ್ಣನ್ನ ತೆರೆದು ತತ್ವಜ್ಞಾನವನ್ನ ನಮ್ಮದಾಗಿಸ್ಕೊಂಡು ನಾವು ಆ ದೇವರನ್ನ ಕಾಣಲೂಬಹುದು ಅಂತ ಸೂಕ್ಷ್ಮವಾಗಿ ಇಲ್ಲಿ ಡಿ.ವಿ.ಜಿಯವರು ಹೇಳ್ತಾ ಇದ್ದಾರೆ. ಯದನುಭವಗೋಚರಂ ನ ಸತ್ ಅಂತ ಹೇಳಿ ಅನ್ನುವಂಥದ್ದು ನಾಸ್ತಿಕನ ವಾದ. ಅನುಭವಕ್ಕೆ ಬಾರದದ್ದು ಸತ್ಯವಲ್ಲ ಅನ್ನುವಂತಹ ಭಾವ ಒಂದಾಗತ್ತೆ. ಆದ್ರೆ ಆತ್ಮವಿದೆ ಅಂದ್ರೆ ತೋರಿಸಿ ಅಳತೆ ಮಾಡಿ ಅಂತ ಕೇಳುವ ನಾಸ್ತಿಕ, ರೇಡಿಯೋ ತರಂಗಗಳು ಕಂಡು ಬರುವುದಕ್ಕೂ ಮೊದಲು ಅವನ್ನು ನಾಸ್ತಿಕರು ತಿರಸ್ಕರಿಸ್ತಾರೆ ಅನ್ನುವಂಥ ರೀತಿ. ನಾಸ್ತಿಕ ತಪ್ಪು ಅಲ್ಲ, ಅದು ಅನುಭವ ಮಿತಿಯ ಬಂಧನ ಅಂತ ಒಂದು ಶಾಸ್ತ್ರ ಹೇಳುತ್ತೆ. ಅಜ್ಞೇಯವೆಂದದಕ್ಕೆ ಕೈ ಮುಗಿಯ ಭಕ್ತ. ಭಕ್ತನ ದೃಷ್ಟಿಯಲ್ಲಿ ಇದು ನನ್ನ ಬುದ್ಧಿಗೆ ಅತೀತ, ಆದ್ದರಿಂದ ಶರಣಾಗತಿ. ಸಂಸ್ಕೃತದ ಒಂದು ಬಹಳ ಸುಂದರವಾದಂತಹ ಉಲ್ಲೇಖ, ಕಠೋಪನಿಷತ್ತಿನ ಒಂದು ಬಹಳ ಸುಂದರವಾದಂತಹ ಮಾತು ಏನಪ್ಪಾ ಅಂತಂದ್ರೆ, ನೈಷ ತರ್ಕೇಣ ಮತಿರಾಪನೇಯ, ತರ್ಕದಿಂದ ಈ ಸತ್ಯ ಸಿಗೋದಿಲ್ಲ ಅನ್ನುವಂತಹ ಅರ್ಥ. ಮಗು ತಂದೆಯ ಕೈ ಹಿಡಿದಂತೆ ಸಮುದ್ರದ ಆಳವನ್ನ ಅಳಿಯಲಾಗದೆ ನಿಂತು ನಮಸ್ಕರಿಸುವಂತಹ ಮನಸ್ಥಿತಿ ನಮ್ದೆಲ್ಲ ಅಲ್ವಾ. ಭಕ್ತರ ಶಕ್ತಿ ವಿನಯ, ಭಕ್ತನ ಮಿತಿ
ಅಂಧಶ್ರದ್ಧೆಯ ಅಪಾಯ. ಆದರೆ ಇವೆರಡೂ ಕೂಡ ಆ ಪರತತ್ವವನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಬಹಳ ಸುಂದರವಾದಂತಹ ಒಂದು ಮೆಟ್ಟಲು ಅಥವಾ ಏಣಿ ಅಂತ ಹೇಳ್ಬೋದಾಗತ್ತೆ. ಇಲ್ಲಿ ಆ ಪರತತ್ವವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಒಬ್ಬೊಬ್ಬ ಒಂದೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗ್ತಾನೆ. ಅನುಭವದ ಮಿತಿ ಇದ್ದವನು ಅದನ್ನ ಇಲ್ಲ ಅಂತ ವಾದಿಸಿದ್ರು ಕೂಡ ಆತನ ಒಂದು ಅನುಗ್ರಹದಿಂದ ಅವನು ಕೂಡ ಬದುಕ್ತಾನೆ ಇದ್ದಾನೆ, ಉಸಿರಾಡ್ತಾನೆ ಇದ್ದಾನೆ, ಹರಿಯುವ ನೀರಿನಿಂದ ಆ ನೀರನ್ನ ಕುಡಿದು ಜೀವಿಸ್ತಾನೂ ಇದ್ದಾನೆ. ಆದರೆ ಭಕ್ತನಾದವನು ಅಂಧಶ್ರದ್ಧೆಯನ್ನ ಬದಿಗಿಟ್ಟು ಆ ಪರತತ್ವದ ಮೂಲವನ್ನ ಹುಡುಕ್ತಾ ಹೋದಾಗ ಆತನಿಗೆ ಜ್ಞಾನ ಗೋಚರವಾಗಿ ಆತ ತನ್ನ ಒಳಗಣ್ಣನ್ನ ತೆಗೆದು ಆ ಪರದೈವವನ್ನ ನೋಡಬಹುದು ಅಂತ ಡಿ.ವಿ.ಜಿಯವರ ಮಾತು. ಇದನ್ನ ಜಿಜ್ಞಾಸೆಯಿಂದ ಯಾರಾದರೂ ಹುಡುಕೋದಿಕ್ಕೆ ಪ್ರಯತ್ನ ಪಟ್ರೆ ಆತನನ್ನೇ ವಿಜ್ಞಾನಿ ಅಂತ ಕರಿತೀವಲ್ವಾ. ವಿಜ್ಞಾನಿಯ ದೃಷ್ಟಿಯಲ್ಲಿ ಇದು ಗೊತ್ತಾಗಿಲ್ಲ, ಆದ್ರಿಂದ ಹುಡುಕ್ಬೇಕು. ಪ್ರಶ್ನೆ, ಪ್ರಯೋಗ, ಸಿದ್ಧಾಂತ ಆತನ ಒಂದು ಸಾಧನಗಳು. ಶಾಸ್ತ್ರಮಾನ ತತ್ವ ಏನ್ ಹೇಳುತ್ತೆ ಅಂದ್ರೆ ಪೃಚ್ಛ, ಪರೀಕ್ಷಾ, ಪ್ರಮಾಣ. ಅಂದ್ರೆ ಪ್ರಶ್ನೆ ಕೇಳು, ಪರೀಕ್ಷೆ ಮಾಡು, ಸಿದ್ಧತೆಯನ್ನ ಮಾಡ್ಕೋ ಅಂತ. ಯೋಚನೆ ಮಾಡಿ, ಗುರುತ್ವಾಕರ್ಷಣೆಯನ್ನ ನ್ಯೂಟನ್ ಪ್ರಶ್ನಿಸಿದ ಅಲ್ವಾ. ಆತನ ಮೇಲೆ ಬಿದ್ದಂತಹ ಸೇಬು ಮೇಲಿಂದ ಕೆಳಗ್ಯಾಕ್ ಬಿತ್ತು ಅಂತ ಹೇಳಿ ಪ್ರಶ್ನೆ ಮೊದಲು ಮಾಡ್ದ. ಅದಾದ್ಮೇಲೆ ಆತ ಅದಕ್ಕೆ ಕಾರಣಗಳನ್ನ ಹುಡುಕೊಳ್ತಾ ಹೋದ, ಪರೀಕ್ಷೆಗಳನ್ನ ಮಾಡ್ದ. ಅದಾದ ನಂತರ ಸಿದ್ಧಾಂತ ಅವನ ಮುಂದೆ ಇತ್ತು, ಪ್ರಮಾಣ ಅವನ ಮುಂದೆ ಇತ್ತು. ಅಣುಶಕ್ತಿ, ವಿದ್ಯುತ್ ಆಲ್ ಒನ್ಸ್ ಅಜ್ಞಾತವೇ ಅಲ್ವಾ. ಯೋಚನೆ ಮಾಡಿ ನೋಡಿ, ವಿಜ್ಞಾನಿ ಅಜ್ಞಾತವನ್ನ ಆಗ್ನೇಯವೆಂದು ಬಿಡುವುದಿಲ್ಲ. ಆತ ಏನ್ ಮಾಡ್ತಾನೆ, ಅದ್ರ ಹಿಂದೆ ಹೋಗಿ ಅವನ ಬುದ್ಧಿಗೆ ನೆಟಕದಂತಹ ಜ್ಞಾನದಿಂದ ಆತ ಅದನ್ನ ಕಂಡಿಡಿತಾ ಹೋಗ್ತಾನೆ. ಸ್ವಜ್ಞಪ್ತಿ ಶೋಧಿ ಮುನಿ, ಇದು ಕಗ್ಗದ ಶಿಖರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮುನಿಯ ದೃಷ್ಟಿಯಲ್ಲಿ ಹೊರಗೆ ಹುಡುಕೋದಲ್ಲ, ಒಳಗೆ ಸ್ವಾನುಭವದಲ್ಲಿ ಸತ್ಯದ ಅನ್ವೇಷಣೆಯನ್ನ ಮಾಡಬೇಕಾಗತ್ತೆ. ಆತ್ಮನಾತ್ಮಾನಾಂ ಪ್ರಶ್ಯ ಅಂತ ಒಂದು ಬೃಹದಾರಣ್ಯಕ ಉಪನಿಷತ್ತು ಹೇಳ್ತಾ ಹೋಗುತ್ತೆ. ನಾಹಂ ದೇಹೋ ನ ಮನಃ, ಅಂತರಾವಲೋಕನ ಅಂತಂದ್ರೆ ಇದೆ ಅಂತ ಅನ್ಸುತ್ತೆ ಅಂತ ನನಗೆ ಯಾವಾಗ್ಲೂ ಕೂಡ ಅನ್ಸುತ್ತಾ ಇರುತ್ತೆ. ಧ್ಯಾನದಲ್ಲಿ ಬುದ್ಧ, ಶಂಕರ, ರಾಮಕೃಷ್ಣರು ಕಂಡ ಸತ್ಯ. ವಿಜ್ಞಾನ ಅಂತಂದಾಗ ಹೊರಗಿನ ಜಗತ್ತಾದ್ರೆ ಮುನಿ ಹೇಳ್ತಾನೆ ಆ ಸತ್ಯವನ್ನ ಅಥವಾ ಆ ಪರದೈವವನ್ನ ಒಳಗಿನ ಜಗತ್ತಿನಲ್ಲೇ ಹುಡುಕ್ಬೇಕು ಅಂತ. ಇಲ್ಲಿ ಅಜ್ಞಾತವೂ ಇಲ್ಲ, ಆಗ್ನೇಯವೂ ಇಲ್ಲ. ಇದು ಅನುಭವ ಸಿದ್ಧ. ಅನುಭವ ಸಿದ್ಧವಾಗಿರೋದು ಮಾತ್ರನೇ ನಮ್ಮ ಒಂದು ಜ್ಞಾನ ಚಕ್ಷುವನ್ನ ತೆರೆಸಿ ಆ ಒಂದು ಪರದೈವವನ್ನ ಅಥವಾ ಪರಮಶಕ್ತಿಯನ್ನ ಕಾಣೋದಕ್ಕೆ ಎಡೆ ಮಾಡಿಕೊಡುತ್ತೆ ಅಂದ್ರೆ ತಪ್ಪಲ್ಲ. ಈ ಒಂದು ಕಗ್ಗದ ಸಮಗ್ರ ತತ್ವಸಾರ ಹೇಗಿದೆ ಅಂತಂದ್ರೆ, ನಾಸ್ತಿಕನಾದವನು ಇಲ್ಲವೆಂದು ತಳ್ತಾನೆ, ಭಕ್ತ ಮೀರಿದೆ ಎಂದು ಶರಣಾಗ್ತಾನೆ, ವಿಜ್ಞಾನಿ ಪ್ರಶ್ನಿಸಿ ಹುಡುಕಾಡ್ತಾನೆ, ಮುನಿ ಒಳಗೇ ಕಂಡುಕೊಳ್ತಾನೆ ಅಂತ. ಅಬ್ಬಾ, ಎಂತ ಅದ್ಭುತವಾದಂತಹ ಒಂದು ಮಾತು. 4 ಹಂತಗಳು ಮಾನವ ಬುದ್ಧಿಯ ಪ್ರಗತಿಯ ಮೆಟ್ಟಿಲು ಅಂದ್ರೆ ತಪ್ಪಾಗಲ್ಲ. ಅಂತಿಮ ಗುರಿ ಯಾವುದನ್ನೂ ತಳ್ಳುವುದಲ್ಲ, ಕಣ್ಣು ಮುಚ್ಚುವುದೂ ಅಲ್ಲ. ಸ್ವಾನುಭವದ ಜ್ಞಾನವೇ ಪರಿಪೂರ್ಣತೆ ಅಂದ್ರೆ ತಪ್ಪಲ್ಲ ಅಲ್ವಾ. ಯತ್ರ ವಿಶ್ವಂ ಭವತ್ಯೇಕ ನೀಡಂ ಅಂತ ಹೇಳಿ ಒಂದು ಸುಂದರವಾದಂತಹ ತತ್ವ ನಮ್ಮಲ್ಲಿ ಯಾವಾಗಲೂ ಅಡಕವಾಗಬೇಕು. ಅಲ್ಲಿ ಸರ್ವವೂ ಒಂದೇ ಆಗಿರುತ್ತೆ ಅನ್ನುವಂತಹ ಅರ್ಥ ಇದು ಕೊಡುತ್ತೆ. ಹೀಗೆ ನಮಗೆ ತಿಳಿಯದಿರುವ ವಸ್ತುವನ್ನ ಅಂದ್ರೆ ಅಜ್ಞಾತವಾದದ್ದು ಇಲ್ಲ ಎಂದು ಹೇಳುವವನೇ ನಾಸ್ತಿಕ ಅಂತ ಅನಿಸ್ಕೊಂಡ್ರೆ ಅವನಿಗೆ ದೇವರಲ್ಲಿ ನಂಬಿಕೆ ಇಲ್ಲ. ಏಕೆಂದ್ರೆ ದೇವರು ನಮಗೆ ಗೋಚರಿಸೋದಿಲ್ಲ ಅಂತ ಅವನು ಅದನ್ನ ತಳ್ಳ ಹಾಕ್ತಾನೆ. ಅದರ ಅರಿವಿಲ್ಲದಿದ್ರೂ ಆ ಅಗೋಚರ ಶಕ್ತಿಗೆ ನಮಸ್ಕರಿಸ್ತಾ ಇರೋವನು ಮಾತ್ರ ಭಕ್ತ. ದೇವರಲ್ಲಿ ನಂಬಿಕೆ ಇರುವವನು ಇಲ್ಲ, ಇದನ್ನ ವಿಚಾರಿಸಿ ನಿರ್ಣಯಿಸಬೇಕು ಅನ್ನುವಂತಹ ಜಿಜ್ಞಾಸೆಯನ್ನ ಹೊಂದಿರುವವನು ವಿಜ್ಞಾನಿ. ತಿಳಿದುಕೊಂಡಿರುವುದನ್ನ ಶೋಧಿಸಿಕೊಳ್ಳುವವನು ಮಾತ್ರ ಋಷಿ ಅಂತಂದ್ರೆ ತಪ್ಪಾಗಲ್ಲ ಅಲ್ವಾ. ನಮ್ಮ ಡಿ.ವಿ.ಜಿಯವರ ಪ್ರಥಮ ಒಂದು ಶ್ಲೋಕ ಏನ್ ಹೇಳುತ್ತೆ ಜ್ಞಾಪಕ ಇದೆಯಲ್ಲ. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪರಬಮ್ಮನೆಂದು ಜನಂ ಆವುದನ್ನು ಕಾಣದೊಡಮಳ್ತಿಯಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ, ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಇಲ್ಲಿ ಆ ವಿಚಿತ್ರ ಅಂದ್ರೂ ಕೂಡ ಯಾವುದನ್ನು ಕಾಣದನೆ ಅಳ್ತಿಂ ನಂಬಿಹುದೋ ಅಂತಂದ್ರೆ ಅರ್ಥ ಏನು ಅಂತಂದ್ರೆ, ಯಾವುದು ಕಾಣದಿದ್ರು ಕೂಡ ಪ್ರೀತಿಯಿಂದ ವಿಶ್ವಾಸದಿಂದ ಯಾರು ಆ ದೈವವನ್ನ ನಂಬ್ತಾರೋ ಅಂತಹ ಒಂದು ವಿಚಿತ್ರ, ಆ ವಿಚಿತ್ರಕ್ಕೆ ನಮಿಸು ಅಂತ ಹೇಳಿ ನಮ್ಮನ್ನೆಲ್ಲ ಕೇಳ್ಕೊಂಡಿದ್ರಲ್ವಾ. ಹಾಗೆ ಇಲ್ಲೂ ಕೂಡ ತತ್ವ, ದೇವರು ಮತ್ತೆ ಸತ್ಯ ಈ 3 ಕೂಡ ಅನುಭವ ಜನಿತವಾದರೆ ಬಹಳ ಸೊಗಸು. ಆದ್ರಿಂದ ಆ ಅನುಭವಕ್ಕೆ ತರುವಂತಹ ಪ್ರಯತ್ನ ಮಾಡೋಣವೇ. ಮುಂದಿನ ಕಗ್ಗದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ನಮಸ್ಕಾರ.